ಹಲೋ ಸ್ನೇಹಿತರೆ, ಇವರು 42 ವಯಸ್ಸಿನ ಮಾಲ್ವಿಕಾ ಅಂತ ಪ್ರಸ್ತುತ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಯಾವ ಕಾರಣಕ್ಕಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ, ಇವರ ಬಯಕೆಯನ್ನು ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಪ್ರಸ್ತುತ ಇವರ ಜೀವನದ ಸ್ಥಿತಿ, ಈ ವಯದಲ್ಲಿ ಗಂಡ ಬಿಟ್ಟಿದ್ದಾನೆ ಎಂದು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಊರು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವಳ ಸಮಸ್ಯೆ ನೋಡಿ, ಸಂಬಂಧ ಬೆಳೆಸಲು ಯಾರು ಸಿಗುತ್ತಿಲ್ಲ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಎರಡನೇ ಸಂಬಂಧ ಬೆಳೆಸಲು ಒಬ್ಬ ವ್ಯಕ್ತಿಯ ಡೀಟೇಲ್ಸ್ ಕೊಡಿ ಎಂದು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಇವರ ಎಜುಕೇಷನ್ ಬಂದ್ಬಿಟ್ಟು ಡಿಗ್ರಿ ಇನ್ ಡಿಸೈನಿಂಗ್ ಅಲ್ಲಿ ಸ್ನೇಹಿತರೆ ತಾವು ಪದವಿನ ಮುಗಿಸಿ ಪ್ರಸ್ತುತ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಆಗಿರುತ್ತೆ. ಗಂಡ ನನಗೆ ಬಿಟ್ಟು ಕೊಡಲು ಕಾರಣ, ಯಾವ ಕಾರಣಕ್ಕಾಗಿ ಇವರ ಗಂಡ ಇವರಿಗೆ ಬಿಟ್ಟು ಕೊಟ್ಟಿದ್ದಾನೆ ನೋಡೋಣ. ಯಜಮಾನರಿಗೆ ಹಣದ ಆಶೆ ತುಂಬ ಇದೆ, ಅದಕ್ಕೆ ವರದಕ್ಷಿಣೆ ಸಲುವಾಗಿ ನನಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ನಾನು ಅವರ ಜೊತೆ 5 ವರ್ಷ ಸಂಸಾರ ಮಾಡಿದ್ದೀನಿ. ಅವರು ಕೇಳಿದ್ದನ್ನು ಎಲ್ಲ ಕೊಟ್ಟಿದ್ದೀನಿ. ಅವರ ವಿರುದ್ಧ ಒಂದು ದಿನ ಕೂಡ ಕೆಲಸ ಮಾಡಲಿಲ್ಲ. ಆದರೂ ಮಧ್ಯದಲ್ಲಿ ನನ್ನ ಕೈ ಬಿಡಲು ಅವರು ನಿರ್ಧರಿಸಿದ್ದಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರಿಗೆ ಸ್ನೇಹಿತರೆ ಹಣದ ಆಶೆ ಇರುತ್ತೆ. ಸೊ ವರದಕ್ಷಿಣೆ ಒಂದು ಸಲುವಾಗಿ ಇವರಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದ್ದಾರೆ. ನನ್ನ ಜೀವನದಲ್ಲೂ ಕೂಡ ಪ್ರೀತಿ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಗಂಡ ಬಿಟ್ಟಿದ ಮೇಲೆ ಸ್ವಲ್ಪ ದಿನ ತವರು ಮನೆಯಲ್ಲಿ ಇದ್ದೆ. ಪ್ರಸ್ತುತ ಬೆಂಗಳೂರಿನ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂದು ಹೇಳಿಕೊಂಡಿದ್ದಾರೆ. ಇವರು ಸ್ನೇಹಿತರೆ ಪ್ರಸ್ತುತ ಬೆಂಗಳೂರಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 50,000 ರೂಪಾಯಿ ಸಂಬಳ ಕೂಡ ಇವರು ಪಡೆಯುತ್ತಿದ್ದಾರೆ. ಆದರೂ ಜೀವನದಲ್ಲಿ ನೆಮ್ಮದಿ ಇಲ್ಲ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಒಳ್ಳೆ ಸಂಬಳ ಇದ್ದರೂ ಜೀವನದಲ್ಲಿ ನೆಮ್ಮದಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಜೀವನದಲ್ಲಿ ಸ್ನೇಹಿತರೆ ಪ್ರೀತಿ ಬೇಕಾಗಿರುತ್ತೆ. ಸೊ ನೀವೇನಾದರೂ ಸ್ನೇಹಿತರೆ ಜೊತೆಗೆ ಮಾತನಾಡಿ ಒಳ್ಳೆ ಗೆಳೆತನ ಬೆಳೆಸಲು ಇಷ್ಟಪಡ್ತಾ ಇದ್ರೆ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವರು ಬೆಂಗಳೂರಲ್ಲಿ ಇದ್ಕೊಂಡು ಇಂಡಸ್ಟ್ರಿಯಲ್ ಇಂಜಿನಿಯರ್ ಆಗಿ ಏನೆಲ್ಲ ಕೆಲಸ ಮಾಡುತ್ತಾರೆ. ಸೊ ಬನ್ನಿ ಚರ್ಚೆ ಮಾಡೋಣ. ವೆರಿಫೈ ದಟ್ equipment is being operated and maintained according to quality assurance standard by observing workers performance and test selected product at specified stages in the production process for the performance characteristics or adherence to specification. ಕಂಪನಿಯಲ್ಲಿ ಇರ್ತಕ್ಕಂಥ ಸ್ನೇಹಿತರೆ ಎಲ್ಲ ಮಷಿನ್ ಇಕ್ವಿಪ್ಮೆಂಟ್ಸ್ಗಳನ್ನು, ವರ್ಕ್ ಮಾಡುವ ಮಷಿನ್ ಇಕ್ವಿಪ್ಮೆಂಟ್ಸ್ಗಳನ್ನು ಚೆಕ್ ಮಾಡೋದು ಸ್ನೇಹಿತರೆ, ಇದು ಇವರ ಒಂದು ಕೆಲಸ ಆಗಿರುತ್ತೆ. ಮತ್ತು ಮಷಿನ್ ಸಹಾಯದಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿರತಕ್ಕಂಥ ಪ್ರಾಡಕ್ಟ್ ಕೂಡ ಚೆಕ್ ಮಾಡೋದು, ಇದು ಕೂಡ ಇವರ ಕೆಲಸ ಆಗಿರುತ್ತೆ ಸ್ನೇಹಿತರೆ. ರೀಡ್ ವರ್ಕರ್ಸ್ ಲೋಗ್ಸ್, ಪ್ರಾಡಕ್ಟ್ ಪ್ರೊಸೆಸಿಂಗ್ ಶೀಟ್ಸ್ or specification sheets to verify the records adhered to quality assurance specification. Evaluate industrial operation for compliance with permits or regulation related to the generation, storage, treatment, transportation or disposal hazardous materials or waste. ಕಂಪನಿಯಲ್ಲಿ ಸ್ನೇಹಿತರೆ ಪ್ರೊಡ್ಯೂಸ್ ಆಗಿರತಕ್ಕಂಥ ಮಟೀರಿಯಲ್ನ ಒಂದು ವೆರಿಫೈ ಮಾಡೋದು. ಆ್ಯಂಡ್ ಅದೇ ರೀತಿಯ ಸ್ನೇಹಿತರೆ ಕಂಪ್ನಿಯಲ್ಲಿ ಇರತಕ್ಕಂಥ ರೂಲ್ಸ್ ಪಾಲಿಸಿಗಳನ್ನು ಫಾಲೋ ಆಗ್ತಾ ಇದೆಯೇ ಇಲ್ವೇ ಎಂದು ತಾವು ಈ ಒಂದು ಇನ್ಶ್ಯೂರ್ ಮಾಡಿಕೊಳ್ಳೋದು. ಇದೆಲ್ಲ ಸ್ನೇಹಿತರೆ ತಾವು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿ ಒಂದು ಬೆಂಗಳೂರಿನ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಸ್ನೇಹಿತರೆ ಇವರ ಯಜಮಾನರು ಕೈ ಬಿಟ್ಟಿದ್ದರಿಂದ ತನ್ನ ಜೀವನದಲ್ಲೂ ಕೂಡ ಪ್ರೀತಿ ಬೇಕು ಎಂದು ಒಂದು ಉದ್ದೇಶದಿಂದ ತಾವು ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ.